ಜಿಲ್ಲೆ ಕೇರ್ಪೇಟೆ ತಾಲೂಕು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೊಡ್ಡಕಟ್ಟೆ ಶಾಲೆಯ ಶಿಕ್ಷಕಿಯಾಗಿ ನಾನು ಇವತ್ತು ರಾಜ್ಯ ಪ್ರಶಸ್ತಿಯನ್ನು ತಗೋತಾ ಉತ್ತಮ ಶಿಕ್ಷಕಿ ಪ್ರಶಸ್ತಿನ ತಗೋತಾ ಇದ್ದೀನಿ. ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳೋದಕ್ಕೆ ಕಾರಣ ನಮ್ಮ ತಾಲೂಕಿನ BOSS ಹಾಗೂ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನೆಚ್ಚಿನ ಅಜ್ಜಿ ಸಣ್ಣಸ್ವಾಮಿಗೌಡರು ಹಾಗೂ ತಾಲೂಕಿನ ಎಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, BRPಗಳು, CRPಗಳು, ಎಲ್ಲ ನನ್ನ ಶಿಕ್ಷಕಿಯ ಸಮುದಾಯ ಮತ್ತು ಹಾಗೂ ನನ್ನ ನೆಚ್ಚಿನ ಗ್ರಾಮದ ದೊಡ್ಡಕಟ್ಟೆ ಗ್ರಾಮದ ಜನರು ಹಾಗೂ ನನ್ನ ನೆಚ್ಚಿನ ಶಾಲೆಯ ಪುಟಾಣಿಗಳು ಇದಕ್ಕೆಲ್ಲ ಮುಖ್ಯ ಕಾರಣರಾಗಿದ್ದಾರೆ. ಮತ್ತು ನಾನು ಇದೊಂದು ಪ್ರಾಮಾಣಿಕ ಸೇವೆನ 30 ವರ್ಷ ಆಗಿದ್ದು ಇವತ್ತಿಗೆ ನಾನು ಸೇವೆ ಸಲ್ಲಿಸಿ ಇವತ್ತಿಗೆ 30 ವರ್ಷ ಆ ಒಂದು ಸೇವೆಯನ್ನು ಗುರುತಿಸಿ ನನಗೆ ರಾಜ್ಯ ಪ್ರಶಸ್ತಿನ ಕೊಟ್ಟಿರೋದು ತುಂಬ ಹೃದಯದ ಧನ್ಯವಾದಗಳು. ಈ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಸಂಘದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಉಷಾ SH GLPS ದೊಡ್ಡನಕಟ್ಟೆ ಕ್ಯಾರ್ಪೇಟೆ. ಮುಖ್ಯ ಗುರುಗಳು ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಸ್ತಿಕೆಯಾಳಿಂದ ವಿಜಯಪುರ ಜಿಲ್ಲೆಯಿಂದ ಬಂದಿದ್ದೇನೆ. ರಾಜ್ಯದಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಈ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡಿಸಂಗಿಲ್ಲ ಕರೆಯುವುದು ತುಂಬ ಮೆಚ್ಚಬೇಕಾದಂಥ ಒಂದು ಹೆಮ್ಮೆಯ ಒಂದು ವಿಷಯ. ಅವರು ನಮ್ಮ ಒಂದು ಕೆಲಸವನ್ನು ಅಂದರೆ ನಾವು ನಮ್ಮ ಏನು ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ತಮ್ಮ ಒಂದು ಕಮಿಟಿ ಮುಖಾಂತರ ಅದನ್ನು ನಾವು ಪರಿಶೋಧಿಸಿ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅದರ ಗೌರವವನ್ನು ಹೆಚ್ಚು ಮಾಡಿದ್ದಾರೆ. ಅದಕ್ಕೆ ನಾವು ಆ ಗೌರವಕ್ಕೆ ತಕ್ಕಂತೆ ಇನ್ನಷ್ಟು ನಾವು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಜವಾಬ್ದಾರಿ ಏನಂತಂದರೆ ಎಲ್ಲ ಮಕ್ಕಳನ್ನು ಸಮನಾಗಿಕೊಂಡು ಅವರ ಒಂದು ಕಲಿಕೆಯನ್ನು ಉತ್ತಮ ಮಟ್ಟಕ್ಕೆ ಹೆಚ್ಚಿಕೊಂಡು ಹೋಗುವುದು ಎಲ್ಲ ಶಿಕ್ಷಕರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಇದರಲ್ಲಿ ಸರ್ಕಾರದ ಸಚಿವರು ಎಲ್ಲರೂ ಭಾಗವಹಿಸಿ ನಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದಕ್ಕೆ ನಾವು ಯಾವುದೋ ಒಂದು ಚ್ಯುತಿ ಬರದಂಗೆ ನಾವು ನೋಡಿಕೊಂಡು ರಾಜ್ಯದ ಶಿಕ್ಷಣ ಇಲಾಖೆಯ ಒಂದು ಮೆರಗನ್ನು ಹೆಚ್ಚು ಮಾಡ್ತೀವಿ ಅಂತ ನನ್ನ ಭಾಳ ಕಳಕಳಿಯಿಂದ ಮಾಡ್ತೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದನ್ನು ಮಾಡ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತತೆ ನನ್ನ ಇಚ್ಛೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಾಪುರ. ನಾನು ಗುಲ್ಬರ್ಗ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷ ಆಗಿದ್ದೇನೆ ಹಾಗೂ ಸರ್ಕಾರಿ ನೌಕರದ ಪತ್ರಕರ್ತ ಸಿದ್ಧ ಇದ್ದೇನೆ. ಹಾಗೂ ನಾನು ಎಲ್ಲ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಮಕ್ಕಳಿಗೆ ಉಚಿತವಾಗಿ ನನ್ನ ಹುಟ್ಟುಹಬ್ಬ ನಿಮಿತ್ತವಾಗಿ ಅವರಿಗೆ ಬಟ್ಟೆ, ಸಮವಸ್ತ್ರ ಹಾಗೂ ಬುಕ್ಕು, ನೋಟ್ಬುಕ್ಕು ಇನ್ನಿತರ ಅವರಿಗೆ ಸಹಾಯಕ ಮಾಡಿದ್ದೇನೆ. ಎಲ್ಲ ಸರ್ಕಾರಿ ಯೋಜನೆಗಳು ಅವರಿಗೆ ತಂದು ಕೊಟ್ಟದಕ್ಕಾಗಿ ನನಗೆ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಜೊತೆಯಲ್ಲಿರುವಂಥ ಸಹಪಾಠಿಗಳಿಗೆ ಏನು ಹೇಳ್ತೀರಾ ಸರ್? ನಮ್ಮ ಜೊತೆ ಇರುವ ಸಹಪಾಠಿಗಳು ಕೂಡ ನಮಗಿಂತ ಹೆಚ್ಚಿಗೆ ಅವರು ವರ್ಕ್ ಮಾಡಿದ್ದಾರೆ, ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಹಾಗೂ ನಮ್ಮ ಶಿಕ್ಷಣ ಮಂತ್ರಿಯಾದಂಥ ಮಧು ಬಂಗಾರಪ್ಪರು ಕೂಡ ಭಾಳ ಒಳ್ಳೆಯ ಮಂತ್ರಿ ಇದ್ದಾರೆ. ಹಾಗೂ ನನ್ನ ತಂದೆಯವರಾದ ಕರವಸಪ್ಪ ಗಣಮಿಕೆಯವರು ಕೂಡ ಮಾಸ್ಟರು ಹಾಗೂ ನಮ್ಮ ಮುತ್ತಿಯವರು ಅಣ್ಣಾರಾವ್ ಗಣಮಿಕೆಯವರು ಶಿಕ್ಷಣ ಮಂತ್ರಿ ಇದ್ದರು ಕರ್ನಾಟಕದಾಗ. ಇಲ್ಲೇ ಹೀಗೆ ನಾವೆಲ್ಲರೂ ಒಂದು ಶಿಕ್ಷಣ ಅಭಿಮಾನ ಇದ್ದೇವೆ ಅಂತ ಹೇಳಿ ಈಗ ನಾನು ನಮ್ಮ ಶಾಲೆಯಲ್ಲಿ ಹಾಗೂ ಸಮಾಜದಲ್ಲಿ ಮಕ್ಕಳಿಗೋಸ್ಕರ ಸಲ್ಲಿಸಿರ್ತಕ್ಕಂತಹ ಹಲವಾರು ಕ್ಷೇತ್ರಗಳಲ್ಲಿ ಸಲ್ಲಿಸಿರ್ತಕ್ಕಂತಹ ಉತ್ತಮ ಸೇವೆಯನ್ನು ಪರಿಗಣಿಸಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಪುರಸ್ಕೃತರ ಕೇಂದ್ರ ಬೆಂಗಳೂರು ಈ ಸಮಿತಿಯಿಂದ ಸುಮಾರು 34 ಶಿಕ್ಷಕರಿಗೆ ಈ ದಿನ ಸನ್ಮಾನ ಸಮಾರಂಭವನ್ನು ಏರ್ಪಡಿಸುವ ಮುಖಾಂತರ ಗೌರವ ಅಭಿನಂದನೆ ಸಲ್ಲಿಸಿದ್ದಾರೆ. ಇವಾಗ ಇನ್ನಷ್ಟು ಜವಾಬ್ದಾರಿಗಳು ನಮ್ಮ ಹೆಗಲ ಮೇಲೆ ಇದೆ. ನಿಜವಾಗ್ಲೂ ಕೂಡ ಈ ಒಂದು ಶಿಕ್ಷಕ ವೃತ್ತಿಯನ್ನು ಇನ್ನಷ್ಟು ಚೆನ್ನಾಗಿ ಮಕ್ಕಳಿಗೋಸ್ಕರ ನಾವು ಇನ್ನಷ್ಟು ನಮ್ಮ ಮಿತಿಮೀರಿ ದುಡಿತೀವಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ. ಹಾಗೂ ಮಕ್ಕಳನ್ನು ನಮ್ಮ ಭಾರತ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸ್ತೀವಿ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನನಗೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಗೆ ಮಾಹಿತಿಯನ್ನು ನೀಡಿ ನನಗೆ ನಮ್ಮ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಶಾಮಣ್ಣ ಮೇಷ್ಟಿಗೂ ಹಾಗೂ ಪತ್ನಿ ಮೇಡಮ್ ಅವ್ರಿಗೂ ಸಹ ಹಾಗೂ ರೆಡ್ಡಪ್ಪ ಸರ್ ಅವರಿಗೂ, ವಿಜಯವತಿ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಪತಿಯವರಾದಂತಹ ಶ್ರೀ ಮಂಜುನಾಥ್ರವರಿಗೂ ಸಹ ಎಲ್ಲರಿಗೂ ಸಹ ನನ್ನನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೂ ಸಹ ಈ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಹೆಸರು ಕುಮಾರ್ HK, ಕೊಡಗು ಜಿಲ್ಲೆಯಿಂದ ನಾನು ಬಂದಿದ್ದೀನಿ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗುಣಿಕೊಪ್ಪದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಾನು ಸುಮಾರು 33 ವರ್ಷಗಳ ಒಂದು ಸೇವೆಯನ್ನು ಸರ್ಕಾರಿ ಶಾಲೆಯಲ್ಲಿ ಸಲ್ಲಿಸಿದ್ದೀನಿ. ಈಗಾಗಲೇ ನನ್ನಲ್ಲಿರುವಂಥ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಎಲ್ಲ ಸರ್ಕಾರಿ ಶಾಲೆ ಬರೋಂಥ ಮಕ್ಕಳೆಲ್ಲ ಕಡು ಬಡತನದಿಂದ ಕೂಡಿರುವಂಥ ಮಕ್ಕಳು ಬರ್ತಾಯಿದ್ದಾರೆ. ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಿಕ್ಕೆ ಸಲುವಾಗಿ ನಾವು ಕಲಿಕೆಯನ್ನು ಮಾಡ್ತಾ ಇದ್ದೀವಿ. ನನ್ನಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹಿತ ಬೇರೆ ಥರದಲ್ಲ ವಿದ್ಯಾರ್ಥಿಗಳು ಬರ್ತಾರೆ, ಸಮಸ್ಯಾತ್ಮಕ ವಿದ್ಯಾರ್ಥಿಗಳು ಬರ್ತಾರೆ. ಅವರೆಲ್ಲರೂ ಒಂದು ದಾರಿಗೆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗೋ ಕೆಲಸವನ್ನು ನಾವು ಶಿಕ್ಷಕರಿಗೆ ಮಾಡ್ತೇವೆ. ಅದನ್ನು ಗುರುತಿಸಿ ಇವೆ ಒಂದು ರಾಜ್ಯ ಮತ್ತು
ರಾಷ್ಟ್ರ ಪುರಸ್ಕೃತ ಒಂದು ಸಂಘದವರು ನಮ್ಮನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಕುಟುಂಬದ ಪರವಾಗಿ ಇಲಾಖೆ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ನಿಮಗೆ ಶಿಕ್ಷಕ ವೃತ್ತಿ ಸಂತೋಷ ಕೊಟ್ಟಿದೆಯಾ ಸರ್? ನನಗೆ ಶಿಕ್ಷಕ ವೃತ್ತಿ ಬಹಳ ಸಂತಸವನ್ನು ನೀಡಿದಂಥ ವೃತ್ತಿ ಶಿಕ್ಷಕ ವೃತ್ತಿ. ಈಗಾಗಲೇ 34 ವರ್ಷಗಳಲ್ಲಿ ಭಾಳ ಸಂತೋಷವಾಗಿ ಮನೆಯನ್ನು ಮರೆತುಬಿಟ್ಟು ಶಾಲೆಯಲ್ಲಿ ನಾವು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಬಂದದ್ದು. ಬೆಳಗ್ಗೆ 8 ಗಂಟೆ ಮನೆಯನ್ನು ಬಿಟ್ಟರೆ ರಾತ್ರಿ 7:30 ಬಂದು ಮನೆ ಸೇರುವಂಥ ಅಲ್ಲಿವರೆಗೂ ಮನೆವರೆಗೂ ಫೋನ್ ಮಾಡೋದಿಲ್ಲ, ಏನಿಲ್ಲ. ಅಂದರೆ ಮಕ್ಕಳ ಜೊತೆ ಹೆಚ್ಚಾಗಿ ಕಾಲವನ್ನು ಕಳೆದು ಮಕ್ಕಳಿಗೆ ಕಲಿಕೆಯಲ್ಲಿ ಹೆಚ್ಚು ಪ್ರೋತ್ಸಾಹ ನೀಡುವಂಥ ಕೆಲಸ. ಮತ್ತೊಮ್ಮೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಹೆಸರು ಕುಮಾರ್ HK, ಮುಖ್ಯ ಶಿಕ್ಷಕರು, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೋಣಿಕೊಪ್ಪಲು, ಕೊಡಗು ಜಿಲ್ಲೆ. ಧನ್ಯವಾದಗಳು. ನಾನು ಸುಶೀಲಮ್ಮ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಸರ್ಕಾರಿ ಪ್ರೌಢಶಾಲೆ ಗೃಹಲಕ್ಷ್ಮಿ ಬಡಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ತುಂಬ ಹೆಮ್ಮೆ ಇದೆ. ಡಿಪಾರ್ಟ್ಮೆಂಟಲ್ಲೂ ನನಗೆ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಅವಾರ್ಡ್ ಸಿಕ್ಕಿದೆ. ಜಿಲ್ಲಾ ಇದಕ್ಕೆ ಅಪ್ರೋಚ್ ಮಾಡಿದೆ. ಬಟ್ ಇಲ್ಲಿ ನನಗೆ ಒಂದು ರೆಕಗ್ನೇಷನ್ ಸಿಕ್ಕಿರೋದು ಒಳ್ಳೆಯದು. ಇನ್ನೂ ಇದಿದೆ, ನಾನು 28 ಇಯರ್ಸ್ ಸರ್ವಿಸ್ ಮಾಡಿದ್ದೀನಿ, ಇನ್ನೂ 9 ಇಯರ್ಸ್ ಸರ್ವಿಸ್ ಇದೆ. ಸೊ ಡಿಪಾರ್ಟ್ಮೆಂಟಿಗೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅಸೆಟ್ ಮಾಡೋಣ. ಸರ್ಕಾರಿ ಶಾಲೆಗೆ ಮಕ್ಕಳು ಹೈಸ್ಕೂಲಲ್ಲಿರೋದ್ರಿಂದ ನಮ್ಮದು ರಿಸಲ್ಟ್ ಓರಿಯೆಂಟೆಡ್ ಇದೆ. ಸೊ ಆದಷ್ಟು 10th ನಾವು ರಿಸಲ್ಟ್ ಎಷ್ಟು ಪ್ರಯತ್ನ ಪಡ್ತೀವಿ ಒಳ್ಳೆಯದು. ಆ ಮಕ್ಕಳು ಆ 10th ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಪಾಸ್ ಆಗಿಬಿಟ್ರೆ ಮುಂದೆ ಒಂದು ಭವಿಷ್ಯ ರೂಪಿಸ್ತಾರೆ. ಈಗ ನಮ್ಮ ಮಕ್ಕಳು ಯಾವುದೇ ಒಂದು ಸಮಾಜ ಕೆಟ್ಟ ಇದಕ್ಕೆ ಹಾದಿಗೆ ಹೋಗ್ತೀವಿ, ಶಿಕ್ಷಕರು ನಾವು ಅಲ್ಲಿ ಮಕ್ಕಳ ಡೈವರ್ಟ್ ಮಾಡ್ದಂಗೆ ಒಳ್ಳೆ ಹಾದಿಗೆ ಇಟ್ಬಿಟ್ರೆ ನೆಕ್ಸ್ಟ್ ಅವ್ರ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಿ ಸಮಾಜಕ್ಕೆ ಒಳ್ಳೆ ಇದು ಮಾಡ್ತಾರೆ. ಸೊ ಈ ರೀತಿ ನಮಗೆ ಶಿಕ್ಷಕರಿಗೆ ಪ್ರೋತ್ಸಾಹ ಕೊಟ್ಟರೆ ತುಂಬ ಒಳ್ಳೆಯದು. ತುಂಬ ಶಿಕ್ಷಕರು ಎಲ್ಲ ಕಡೆ ಗುರುತಿಸಿದ್ದಾರೆ ಇಡೀ ರಾಜ್ಯ ಮಟ್ಟದಲ್ಲಿ. ಎಷ್ಟೊಂದು ಜನ ರಿಟೈರ್ಡು ಆಗಿಬಿಡ್ತಾರೆ, ಅವ್ರಿಗೇನು ಗುರುತಿಸದೇ ಇರಲ್ಲ. ಅಂಥ ಶಿಕ್ಷಕರು ತುಂಬ ಜನ ಇದ್ದಾರೆ. ಇವತ್ತು ಕೂಡ ನಮ್ಮ ಶಿಕ್ಷಕರು ನಾವು ನೋಡಿದ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ಸೊ ಮೊನ್ನೆ ಕೂಡ ಹಲಸೂರಲ್ಲಿ ನಾನು ವರ್ಕ್ ಮಾಡಿದ ಇದರಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಕರೆದು ಇದು ಮಾಡಿದರು, ಎನ್ಕರೇಜ್ ಮಾಡಿದರು. ಸೊ ಶಿಕ್ಷಕರ ವೃತ್ತಿ ಒಳ್ಳೆ ವೃತ್ತಿ. ಇದಕ್ಕೊಂದು ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ಅನಿಸುತ್ತೆ. ನಾವು ಈ ವೃತ್ತಿಗೆ ಬಂದಿದ್ದೀವಿ. ಈ ವೃತ್ತಿಗೆ ಬಂದ ಮೇಲೆ ಇದನ್ನು ಕಂಟಿನ್ಯೂ ಮಾಡಿ ನಾವು ಸಮಾಜಕ್ಕೆ ಒಂದು ಅಸೆಟ್ ಆಗಿರಬೇಕು ಅಂತ ನನ್ನ ನಂಬಿಕೆ.